ಸರ್ವರಿಗೂ ಶರಣೋ ಶರಣಾರ್ಥಿ. ನಾಡಿನ ದೇಶದ ಹೊರದೇಶದಲ್ಲಿರ್ತಕ್ಕಂತಹ ಎಲ್ಲ ನನ್ನ ಲಿಂಗಾಯತ್ ಬಾಂಧವರಿಗೆ ನನ್ನ ಶರಣೋ ಶರಣಾರ್ಥಿ. ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೆಸರು ಓಂಕಾರ್ ಎಸ್ ಚೊಂಡಿ ಅಂತ. ಹುಟ್ಟೂರು ಬೀದರು, ಇರುವುದು ಬೆಂಗಳೂರು. ನಾನೊಬ್ಬ ಉದ್ಯಮಿ, PW ಕ್ಲಾಸ್ 1 ಕಾಂಟ್ರಾಕ್ಟರ್. ಈ ವಿಡಿಯೋ ಮಾಡೋ ವಿಷಯವೇನೆಂದರೆ, ಮುಂಬರುವ ಜನಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಏನು ಬರೆಸಬೇಕೆಂದು ರಾಜ್ಯದ ಜನತೆಗೆ ತುಂಬ ಗೊಂದಲವಿದೆ. ಆ ಗೊಂದಲ ಹೇಗೆ ನಿರ್ಮಾಣ ಆಗಬೇಕಂತಂದರೆ, ಲಿಂಗಾಯತರ ಹತ್ರ ಕೇಳಿಕೊಳ್ಳೋದು ಒಂದೇ. ನಾವು 12ನೇ ಶತಮಾನದಲ್ಲೇ ನಮ್ಮ ಧರ್ಮ ಸ್ಥಾಪನೆ ಆಗಿದೆ, ಅಪ್ಪ ಬಸವಣ್ಣ ಕೊಟ್ಟಿದ್ದಾನೆ. ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣ, ನಮ್ಮ ಧರ್ಮಕ್ರಾಂತ ವಚನ ಸಾಹಿತ್ಯ, ನಮ್ಮ ಧರ್ಮದ ಆಚರಣೆ ಇಷ್ಟಲಿಂಗ ನಿಷ್ಠೆ ಪೂಜೆ. ಹಾಗಾಗಿ ಇಲ್ಲಿ ನಮಗೆ ಬೇರೆ ದೇವರು, ಬೇರೆ ಗ್ರಂಥ, ಬೇರೆ ಯಾವುದೇ ಒಂದು ಆಚರಣೆಗಳು ಬೇಕಾಗಿರುವುದಿಲ್ಲ. ನಾವು ನಮ್ಮದೇ ಆದಂತಹ ಧರ್ಮ, ನಮ್ಮದೇ ಆದಂಥ ಆಚರಣೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಜನಗಣತಿಯಲ್ಲಿ ಯಾವುದೇ ಕಾರಣಕ್ಕೂ ವೀರಶೈವ ಲಿಂಗಾಯತಿ ಎಂದು ಬರೆಸಕೂಡದು. ಲಿಂಗಾಯತರು ಯಾರೂ ಕೂಡ ವೀರಶೈವರಲ್ಲ. ಇತ್ತೀಚೆಗೆ ವೀರಶೈವರು ಬಸವಾದಿ ಶರಣರ ತತ್ವದ ಮೇಲೆ, ವಚನ ಸಾಹಿತ್ಯದ ಮೇಲೆ, ಲಿಂಗಾಯತ ಧರ್ಮದ ಮೇಲೆ ತಮ್ಮ ಅಜ್ಞಾನದಿಂದ ಈ ಧರ್ಮ ಹಾಳು ಮಾಡಬೇಕೆನ್ನು ಹುನ್ನಾರ ಬಿಟ್ಟು ಅವರಿಗೆ ಬೇಕಾದಂತಹ ಎಲ್ಲವೂ ವಿಷಯದಲ್ಲಿ ಮುಂದೆ ಬರುತ್ತಿದ್ದಾರೆ. ಅವರ ಹಿಂದೆ ಒಂದು ಕಾಣದ ಕೈ ಅಥವಾ ಒಂದು ಶಕ್ತಿ ಕೆಲಸ ಮಾಡುತ್ತಿದೆ. ಹಾಗಾಗಿ ಅವರು ಇಂದು ಈ ಥರ ಮಾಡುತ್ತಿದ್ದಾರೆ. ಯಾಕೆ ಅಂದರೆ, ವೀರಶೈವರಿಗೆ 40 ವರ್ಷದ ಹಿಂದೆ ಹೋದರೆ ಯಾರಿಗೂ ಕೂಡ ವೀರಶೈವ ಎಂದು ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ. ಎಲ್ಲರೂ ಗುರುಗಳಾದಂಥ ವೀರಶೈವರ ಗುರುಗಳು, ಪಂಚಪೀಠದ ಗುರುಗಳಿಗೆ ಎಲ್ಲರಿಗೂ ಕೂಡ ಲಿಂಗಾಯತಿ ಎಂದು ಸರ್ಟಿಫಿಕೇಟ್ ಈಗಲೂ ಇದೆ, ಆಗಲೂ ಇತ್ತು. ಅದು ದಾಖಲಾತಿ ನಮ್ಮ ಹತ್ರ ಇದೆ. ಹಾಗಾಗಿ ವೀರಶೈವ ಎನ್ನುವ ಶಬ್ದ ಬ್ರಾಹ್ಮಣ್ಯತ್ವದಲ್ಲಿ ಬರ್ತಕ್ಕಂತಹ 4 ಪಂಥಗಳಿದ್ದಾವೆ. ಆ ಪಂಥದಲ್ಲಿ ಕಟ್ಟ ಕಡೆ ಬರೋದು ಶೈವ ಪಂಥ ಅಂತ. ಆ ಶೈವ ಪಂಥದಲ್ಲಿ ಬಂದಂಥವರು ಈ ವೀರಶೈವರು. ಹಾಗಾಗಿ ವೀರಶೈವರು ಎಂದೂ ಕೂಡ ಲಿಂಗಾಯತರಾಗುವುದಿಲ್ಲ. ಅವರು ಬಸವಣ್ಣನಿಗೆ ಒಪ್ಪಿಕೊಂಡು, ಧರ್ಮಗುರು ಬಸವಣ್ಣ, ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ, ನಮ್ಮ ಧರ್ಮದ ಆಚರಣೆ ಏಕದೇವೋ ಇಷ್ಟಲಿಂಗ ತತ್ವ ಎಂದು ಒಪ್ಪಿಕೊಂಡು ಬಂದರೆ ಅವರು ಲಿಂಗಾಯತರಾಗ್ತಾರೆ. ಬಸವಣ್ಣನಿಗೆ ಅವರು ಒಪ್ಪೋದಿಲ್ಲ. ಹಾಗಾಗಿ ಅವರು ಲಿಂಗಾಯತರಾಗೋಕ್ಕೆ ಸಾಧ್ಯವಿಲ್ಲ. ಬಸವ ತತ್ವ ಒಪ್ಪಿದವರು ಎಲ್ಲರೂ, ಬಸವಣ್ಣನಿಗೆ ಒಪ್ಪಿದವರು ಎಲ್ಲರೂ, ವಚನ ಸಾಹಿತ್ಯಕ್ಕೆ ಒಪ್ಪಿಕೊಂಡವರು ಎಲ್ಲರೂ ಲಿಂಗಾಯತರಾಗ್ತಾರೆ. ಹೊರತು ನಮ್ಮಲ್ಲಿ ಜಾತಿ ಇಲ್ಲ, ಮೇಲಿಲ್ಲ, ಕೀಳಿಲ್ಲ. ನಾವು ಯಾರಿಗೂ ಕೂಡ ದೂಷಿಸೋದಿಲ್ಲ. ಇಂದು ನಾವು ನಮ್ಮ ಧರ್ಮ ಕಾಪಾಡ್ಕೊಳ್ಬೇಕಾದ್ರೆ ಈ ವಿಷಯ ಹೇಳಬೇಕಂತಹ ಅನಿವಾರ್ಯ ಬಂದಿದೆ. ನಾವು ಹೇಳುತ್ತಿದ್ದೇವೆ. ಹಾಗಾಗಿ ವೀರಶೈವರು ಲಿಂಗಾಯತರಲ್ಲ, ವೀರಶೈವ ಧರ್ಮ ಅಲ್ಲ. ವೀರಶೈವ ಧರ್ಮಕ್ಕೆ ಗುರು ಅಥವಾ ಗ್ರಂಥ ಅಥವಾ ಆಚರಣೆಗಳು ಇಲ್ಲ. ಹಾಗಾಗಿ ಲಿಂಗಾಯತರ ಬಾಂಧವರು ಯಾರೂ ಕೂಡ ವೀರಶೈವ ಲಿಂಗಾಯತ ಎಂದು ಬರೆಸಬೇಡಿ. ನಮ್ಮ ಧರ್ಮ ಉಳಿಯಬೇಕಾದ್ರೆ ನಾವೆಲ್ಲರೂ ಲಿಂಗಾಯತರೆಂದು ಬರೆಸೋಣ. ಲಿಂಗಾಯತ ಬಿಟ್ಟು ಬೇರೆ ಏನೂ ಬರೆಸೋದು ಬೇಡ. ನಮ್ಮ ಧರ್ಮ ಉಳಿದರೆ ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ನಾಡು, ನಮ್ಮ ರಾಜ, ನಮ್ಮ ದೇಶ ಉದ್ಧಾರ, ಒಳ್ಳೆ ಭವಿಷ್ಯವಾಗುತ್ತದೆ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವು ಲಿಂಗಾಯತೆಂದು ಬರೆಸೋಣ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ ಹೇಳುತ್ತೇನೆ. ಶರಣೋ ಶರಣಾರ್ಥಿಗಳು.